ಮಾರ್ಕೆಟ್ಗೆ ಬಂದಿದ್ದೀವಿ. ಯಾವ್ಯಾವ ರೀತಿ ಇದೆ ಡ್ರೈ ಫ್ರೂಟ್ಸ್ ಅಂಗಡಿ ಮತ್ತು KR ಮಾರ್ಕೆಟಲ್ಲಿ ಯಾವ ರೀತಿ ಏನೇನು ಮಾರ್ತಾರೆ ಅದೆಲ್ಲವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ ಬೆಂಗಳೂರಲ್ಲಿರೋ KR ಮಾರ್ಕೆಟು ಯಾವ ರೀತಿ ಇದೆ ಅಂತ ನಿಮಗೆ ಇವತ್ತು ತೋರಿಸೋದಕ್ಕೆ ಬಂದಿದ್ದೀನಿ. ಹಾಯ್ ಹಲೋ ನಮಸ್ಕಾರ ದೇವರು, ನೀವು ನೋಡ್ತಾ ಇದ್ದೀರಾ ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ ಚಾನಲ್ನ. KR ಮಾರ್ಕೆಟ್ಗೆ ಬರಬೇಕು ಅಂದ್ಕೊಂಡ್ರೆ KR ಮಾರ್ಕೆಟ್ ಬಂದ ನಂತರ ಪಾರ್ಕಿಂಗ್ಗೆ ಒಂದು ಕಾಂಪ್ಲೆಕ್ಸ್ ಇದೆ. ಆ ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಕಿಂಗ್ ಮಾಡಿಕೊಂಡು ಹೊರಗಡೆ KR ಮಾರ್ಕೆಟ್ಗೆ ಹೋಗಬೇಕು. ನಾವಿವಾಗ ಸ್ಕೂಟಿನ ಪಾರ್ಕ್ ಮಾಡ್ಕೊಂಡ್ಬಿಟ್ಟು KR ಮಾರ್ಕೆಟ್ ಕಡೆ ಹೊರಟಿದ್ದೀವಿ. ಸ್ನೇಹಿತರೆ, ನೀವೇನು ಇಲ್ಲಿ ನೋಡ್ತಾ ಇದ್ದೀರಾ ಇದೇ KR ಮಾರ್ಕೆಟ್. KR ಮಾರ್ಕೆಟ್ ಅಥವಾ ಸಿಟಿ ಮಾರ್ಕೆಟ್ ಎಂದು ಕರೆಯಲ್ಪಡುವ ಇದಕ್ಕೆ ಮೈಸೂರಿನ ಒಡೆಯರಾದ ಕೃಷ್ಣರಾಜೇಂದ್ರ ಒಡೆಯರ್ ಅವರ ಹೆಸರಿಡಲಾಗಿದೆ. ಈ ಮಾರ್ಕೆಟ್ಟು ಕ್ರಿಸ್ತಶಕ 1928ರಲ್ಲಿ ಮೈಸೂರಿನ ಒಡೆಯರಾದ ಕೃಷ್ಣರಾಜೇಂದ್ರ ಒಡೆಯರ್ ಅವರು ಇಲ್ಲಿನ ಜನರ ಅನುಕೂಲಕ್ಕಾಗಿ, ಇಲ್ಲಿನ ಜನರ ಉಪಯೋಗಕ್ಕಾಗಿ, ಇಲ್ಲಿನ ಜನರ ಪ್ರತಿಯೊಂದು ವ್ಯಾಪಾರಕ್ಕಾಗಿ ಸ್ಥಾಪಿಸಿದ್ದಾರೆ. ಈ ಒಂದು KR ಮಾರ್ಕೆಟ್ ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿ ಅಥವಾ ವಾಟರ್ ಟ್ಯಾಂಕ್ ಏನೋ ನಿರ್ಮಿಸಿದ್ರು ಅಂತ ಹೇಳಲಾಗುತ್ತೆ. ಈ ಮಾರುಕಟ್ಟೆಯು ಬೆಂಗಳೂರಿನಲ್ಲಿರುವ ಟಿಪ್ಪು ಸುಲ್ತಾನ ಬೇಸಿಗೆ ಅರಮನೆಯ ಪಕ್ಕದಲ್ಲಿರುವ ಕಲಾಸಿಪಾಳ್ಯ ಪ್ರದೇಶದಲ್ಲಿದೆ. KR ಮಾರುಕಟ್ಟೆಯಲ್ಲಿ ಹೆಚ್ಚಾಗಿ ತಾಜಾ ತರಕಾರಿ, ಸೊಪ್ಪು ಮತ್ತು ತರತರಹದ ಹೂವುಗಳು, ವಿಧ ವಿಧವಾದ ಹಣ್ಣುಗಳು ಮಧ್ಯಮ ವರ್ಗದ ಜನರ ಕೈಗೆಟುಕುವ ಬೆಲೆಯಲ್ಲಿ ಸಿಗುವುದರಿಂದಲೇ ಈ ಮಾರುಕಟ್ಟೆಯು ಇಷ್ಟೊಂದು ಜನಪ್ರಿಯವಾಗಿದೆ. ದಿನದ 24 ಗಂಟೆಯು ತೆರೆದಿರುವುದರಿಂದ ಜನನಿಬಿಡ ಮಾರುಕಟ್ಟೆ ಇದಾಗಿದ್ದು ಇದು ಬೆಂಗಳೂರಿನ ಹೆಗ್ಗುರುತಾಗಿದೆ. ಇಲ್ಲಿ ಬೆಳ್ಳಂಬೆಳಗ್ಗೆ 4 ಗಂಟೆಯ ಸುಮಾರಿಗೆ ಅಂಗಡಿ ತೆರೆಯುವುದರಿಂದ ಮಧ್ಯರಾತ್ರಿಯಿಂದಲೇ ಇಲ್ಲಿ ತಾಜಾ ಹೂವಿನ ವ್ಯಾಪಾರ ಪ್ರಾರಂಭವಾಗುತ್ತದೆ. ಇದನ್ನು ಏಷ್ಯಾದ ಅತಿದೊಡ್ಡ ಹೂವಿನ ಮಾರುಕಟ್ಟೆ ಎಂದು ಕೂಡ ಹೇಳಲಾಗುತ್ತದೆ. ಆದರೆ ಅದಕ್ಕೆ ಯಾವುದೇ ವಾಸ್ತವಿಕ ದಾಖಲೆಗಳಿಲ್ಲ. ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ನೆಲೆಸಿರುವ ಶ್ರೀಮಂತ ವರ್ಗದ ಜನರಿಗೆ ಶಾಪಿಂಗ್ ಅಂದರೆ ಮಾಲ್ಗಳು, ಬ್ರ್ಯಾಂಡೆಡ್ ಶಾಪ್ಗಳು ಇಷ್ಟವಾದರೆ, ಇನ್ನೂ ಹೆಚ್ಚಿನ ಜನರಿಗೆ ಮಾತ್ರ ಬೀದಿ ಬದಿ ವ್ಯಾಪಾರವೆಂದರೆ ಅಚ್ಚುಮೆಚ್ಚು. ಯಾಕಂದರೆ ಕಡಿಮೆ ದರದಲ್ಲಿ ಮೌಲ್ಯಯುತ ವಸ್ತುಗಳನ್ನು ಖರೀದಿ ಮಾಡೋದು ಮಾತ್ರವಲ್ಲದೆ ಅದರ ಜೊತೆಗೆ ರಸ್ತೆ ಬದಿಯ ಚಾಟ್ಸ್, ಅದ್ಭುತ ಚಹಾ, ಜನರೊಳಗಿನ ಸದ್ದುಗದ್ದಲ, ಆಲ್ ಇನ್ ಒನ್ ಅನುಭವ, ಇದಕ್ಕಿಂತ ಹೆಚ್ಚಾಗಿ ಸಂಡೇ ಟೈಮ್ ಪಾಸ್ ಕೂಡ ಈ ಒಂದು ಮಾರ್ಕೆಟಲ್ಲಿ ಸಿಗೋದು ಖಂಡಿತ. ನಾವು ಬಂದಿರೋದು ಇವಾಗ KR ಮಾರ್ಕೆಟ್ ಬನ್ನಿ, ನಿಮ್ಗೆ ಯಾವ ಥರ ಬೇಕು ಎಲ್ಲ ಥರ ಸಿಗುತ್ತೆ. ಆಯಿತು, ಆಮೇಲೆ ಡೆಕೋರ್ ಪರ್ಪಸಿಂದ ಹಿಡಿದು ಮನೆ ಪೂಜೆ ಸಾಮಾನು ಎಲ್ಲ ಬನ್ನಿ, ಚೀಪ್ ಆ್ಯಂಡ್ ಬೆಸ್ಟ್ ಸಿಗುತ್ತೆ, ತೊಗೊಂಡೋಗಿ. ಚೆನ್ನಾಗಿ ಹೇಳಿದ್ರಿ. ದುಡ್ಡು ಯಾರು ನಿಮ್ಮ ಕೊಡ್ತಾನೆ?
ತರಕಾರಿ, ಸೊಪ್ಪು, ಹೂವು, ಹಣ್ಣು, ಡ್ರೈ ಫ್ರೂಟ್ಸ್, ಡೆಕೋರೇಷನ್ ಐಟಮ್ಸ್ ಎಲ್ಲ ಥರದ ಐಟಮ್ಗಳು ಟೋಟಲ್ ಆಗಿ ಹೇಳಬೇಕು ಅಂದರೆ ಒಂದು ಮನೆ ನಡೆಸೋದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕೋ ಅವೆಲ್ಲ ಕೂಡ ಒಂದೇ ಕಡೆ ಸಿಗುತ್ತೆ. ಅದು ಈ KR ಮಾರ್ಕೆಟಲ್ಲಿ. ನೀವೇನಾದರೂ ಈ KR ಮಾರ್ಕೆಟ್ಗೆ ಈಗಾಗಲೇ ಭೇಟಿ ಕೊಟ್ಟಿದ್ದೀರಾ ಅಂದರೆ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ. ಇನ್ನೂ ಭೇಟಿ ಕೊಟ್ಟಿಲ್ಲ ಅಂದರೆ ಸದ್ಯದಲ್ಲೇ ಹೋಗಿ KR ಮಾರ್ಕೆಟಲ್ಲಿ ಶಾಪಿಂಗ್ ಮಾಡಿ ಅಂತ ಹೇಳ್ತಾ, ನೀವೇನಾದರೂ ದಯವಿಟ್ಟು ಗಮನಿಸಿ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ಮತ್ತಷ್ಟು ವಿಡಿಯೋಗಳಿಗಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.